ಮುಂದಿನ ಕೆಲವೊಂದಿಷ್ಟು ದಿವಸಗಳವರೆಗೂ ಈಗ ಮಾರ್ಕ್ ಎಕ್ಸಾಮ್ ಆಗಿರ್ಬೋದು, ಈಗ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಹೀಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿದ್ಯಾರ್ಥಿಗಳು ಹೇಗೆ ರೆಡಿ ಮಾಡ್ಕೊಳ್ಬೇಕು? ಈಗ ತುಂಬ ವಿದ್ಯಾರ್ಥಿಗಳು ನಾವು ಎಷ್ಟೇ ಸರಿ ಹೇಳಿದ್ರು ಕೂಡ ಗೊಂದಲ ಇದೆ. ತಮ್ಮಿಂದ ಅವರಿಗೆ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಯಾವ್ಯಾವ ಹಂತದಲ್ಲಿ ರೆಡಿ ಮಾಡ್ಕೊಳ್ಬೇಕು, ಅವ್ರು ಹೇಗೆ ಈ ಪ್ರೊಸೆಸನ್ನು ಹಂತ ಹಂತವಾಗಿ ನಿಭಾಯಿಸ್ತಾ ಬರಬೇಕು? ತಮ್ಗೆ ಗೊತ್ತಿರೋಂತೆ KCET ಫಲಿತಾಂಶವನ್ನು ಪ್ರಕಟಿಸಿದ ನಂತರ, ನೀಟ್ ಫಲಿತಾಂಶ ಬಂದ ನಂತರ ನಾವು ಕೌನ್ಸಿಲಿಂಗ್ ಶುರು ಮಾಡ್ತಾ ಇದ್ವಿ. ಪ್ರತಿಯೊಂದು ವಿದ್ಯಾರ್ಥಿನೂ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥದ್ದಕ್ಕೆ ಮೊದಲು ತಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಏನಪ್ಪ ವೆರಿಫಿಕೇಷನ್ ಸ್ಲಿಪ್ಪು? ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಾವು ಯಾವ ಮೀಸಲಾತಿಗಳನ್ನು ಕ್ಲೈಮ್ ಮಾಡಿರ್ತೀರಾ ಅದೆಲ್ಲದೂ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ಜೊತೆಗೆ KCET ರ್ಯಾಂಕ್ಗಳು, ನಾವು ಬೇರೆ ಬೇರೆ ಕೋರ್ಸಿಗೆ, ಅಗ್ರಿಗೆ ಬೇರೆ, ವೆಟರ್ನರಿ, ಇಂಜಿನಿಯರಿಂಗಿಗೆ ಬೇರೆ ಬೇರೆ ರ್ಯಾಂಕನ್ನು ಕೊಟ್ಟಿರ್ತೀವಿ. ಆ ರ್ಯಾಂಕ್ಗಳು ಸಹ ಅದರಲ್ಲಿ ಬರುತ್ತೆ. ಹಿಂದೆ ನೀಟು ಫಲಿತಾಂಶ ಬಂದ ನಂತರ ಶುರು ಮಾಡೋದ್ರಿಂದ ನೀಟ್ ರ್ಯಾಂಕ್ ಸಹ ಇರ್ತಿತ್ತು. ಈ ಸಾರಿ ನೀಟ್ ರ್ಯಾಂಕ್ ಇರಲ್ಲ. ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀಡಿರುವ ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತನ್ನುವಂಥದ್ದನ್ನು ತಾವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳಿ. ಈ ಸರ್ ತಪ್ಪಿದೆ, ನಾನೇನು ಮಾಡೋಣ? ಉದಾಹರಣೆಗೆ ಕನ್ನಡ ಮೀಡಿಯಂ ಅಂತ ನೀವು ಅರ್ಜಿಯೆಲ್ಲ ಹಾಕಿರ್ತೀರಾ. ತಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಮಲ್ಲೇ ತಾವು ಸ್ಟಡಿ ಮಾಡಿರ್ತೀರಾ. ತಮ್ಮ ಎಲ್ಲ ಮೂಲ ದಾಖಲೆಗಳು ತಮ್ಮ ಹತ್ರ ಇದೆ. 1ರಿಂದ 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿರ್ತೀರಾ, ಎಲ್ಲ ಮೂಲ ದಾಖಲೆಗಳಿದೆ. ನೀವು ಅರ್ಜಿಯಲ್ಲಿ ಸಹ ಹಾಕಿದ್ದೀರಾ. ಆದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದೆ. ಯಾಕೆ ಬಂದಿದೆ ಅಂತಂದರೆ, ನಾವೇನಂತ ಹೇಳಿದ್ವಿ, ನೀವು ಅರ್ಜಿ ಹಾಕಿದ ನಂತರ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಬಳಿ ಹೋಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು 371J ಎಲ್ಲ ಆನ್ಲೈನಲ್ಲಿ ನಮಗೆ ಬಂದಿದೆ ಕಂದಾಯ ಇಲಾಖೆಯಿಂದ. ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ಆನ್ಲೈನಲ್ಲಿ ಇಶ್ಯೂ ಮಾಡ್ತಾ ಇಲ್ದಿರೋದ್ರಿಂದ ಆನ್ಲೈನಲ್ಲಿ ನಮಗೆ ಬಂದಿರಲಿಲ್ಲ. ಹಾಗಾಗಿ ನಾವೇನು ವಿನಂತಿ ಮಾಡಿದ್ವಿ, ಈ ಮೀಸಲಾತಿ ಕ್ಲೈಮ್ ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲೇ ಮೂಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡಿಕೊಳ್ಳಿ ಅಂತೇಳಿ ನಾವು ಪ್ರಿನ್ಸಿಪಾಲಿಗೆ ಲಾಗಿನ್ ID ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳು ಮಾಡಿಲ್ಲ ಅಂತಂದರೆ ನಿಮ್ಮದು ನೋ ಅಂತ ಬಂದಿರುತ್ತೆ. ಈಗ ಕಾಲೇಜ್ ಪೋರ್ಟಲ್ ಕ್ಲೋಸ್ ಆಗಿದೆ, ತಾವು KEಗೆ ಬಂದು ಮಾಡಿಸ್ಕೊಳ್ಬೇಕಾಗತ್ತೆ. ಒಂದು ಆಪ್ಷನ್ ಎಂಟ್ರಿದು ಈಗಾಗಲೇ ಪೋರ್ಟಲ್ಲು ಓಪನ್ ಆಗಿದೆ. ಎಲ್ಲ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ತಾವು ವೆಬ್ಸೈಟಲ್ಲಿ ನೋಡ್ಬೋದು. ಏನಪ್ಪ ಆಪ್ಷನ್ ಎಂಟ್ರಿ? ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡಿ ಹಾಕ್ತಿದ್ದಂಗೆ ತಾವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ರೆಡಿ ಅಂತ ನಮ್ಮದು ಲಿಂಕಲ್ಲಿ ಹೋಗ್ತೀರಾ, ತಾವು ಆಪ್ಷನ್ ಎಂಟ್ರಿ ಓಪನ್ ಮಾಡ್ಕೊಂಡ್ರೆ ನಿಮಗಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಪೇಜು ಬರುತ್ತೆ. ಆ್ಯಕ್ಚುಲಿ ಅದರಲ್ಲಿ ತಾವು ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ರ್ಯಾಂಕ್ಗಳು, ನೀವು ಕ್ಲೈಮ್ ಮಾಡಿರೋ ರಿಸಲ್ಟ್ ಎಲ್ಲದೂ ನಿಮಗಾಗಿಯೇ ಒಂದು ಪೇಜನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಹೋಗಬೇಕು. ಸರ್ ಏನು ಆಪ್ಷನ್ ಎಂಟ್ರಿ ಮಾಡೋದು? ತಮಗೆಲ್ಲ ಗೊತ್ತಿರುವಂತೆ ನಾವು ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಈ ಥರ ವಿವಿಧ ಕೋರ್ಸ್ಗಳಿಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೆಲ್ಲ ರ್ಯಾಂಕು ಬಂದಿದೆ ಆ ರ್ಯಾಂಕಿನ ಕೋರ್ಸ್ಗಳಿದೆ. ಉದಾಹರಣೆಗೆ 75,000ಕ್ಕಿಂತಲೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಸೀಟನ್ನು ಅಲಾಟ್ ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ, ಸರ್ಕಾರ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟದ ಒಂದು ಒಮ್ಮತದ ಒಪ್ಪಂದದಂತೆ 45% ಪ್ರತಿ ಕಾಲೇಜಿನ ಪ್ರತಿ ಕೋರ್ಸಿನ ಸೀಟುಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. KEಗೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಅಷ್ಟು ಸೀಟ್ಗಳಿಗೆ ಎಷ್ಟು ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥದ್ದನ್ನು ಸರ್ಕಾರ ನಿಗದಿಪಡಿಸಿದೆ ಒಪ್ಪಂದದ ಪ್ರಕಾರ. ಇಷ್ಟು ಫೀಸಿಗೆ ನಾವು ಸೀಟನ್ನು ಕೊಡ್ತೀವಿ. ಇವತ್ತು ವಿದ್ಯಾರ್ಥಿಗಳು, ನನಗೆ ಪೇರೆಂಟ್ಸಿಂದ ಫೋನ್ ಬರುತ್ತೆ. ಏನು ಅಂತಂದರೆ, ಪಾಪ ಇಷ್ಟು ದೊಡ್ಡ ಮಟ್ಟದ ಸೀಟ್ಗಳನ್ನು ನಾವು ಅಲಾಟ್ ಮಾಡ್ತಾ ಇದ್ದೀವಿ ಸರ್, ನಮ್ಮ ಯಾರೋ ಒಬ್ಬ ಫ್ರೆಂಡು, ನನ್ನ ಮಗನ ಫ್ರೆಂಡು ಇಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟಿದ್ದಾನೆ ಸರ್, ನನ್ನ ಮಗನು ಅಲ್ಲೇ ಸೇರಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ನಮಗೊಂದು ಅನುಕೂಲ ಮಾಡಿಕೊಡಿ. ಅನುಕೂಲ ಅಂತ ನಾನು ಹೇಳೋದು, ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ? ಅಲ್ಲ, ಭಾಗವಹಿಸ್ತೀವಿ ಸರ್. ಅಲ್ಲ, ಹಂಗೆ ಡೈರೆಕ್ಟಲ್ಲಿ ಅವರು ಕರಿತಾ ಇದ್ದಾರೆ ಸರ್, 2.5 ಲಕ್ಷ ಕೊಟ್ಟರೆ ಸಾಕು, ನಿಮಗೆ ಸೀಟ್ ಕೊಟ್ಬಿಡ್ತೀವಿ 1 ವರ್ಷಕ್ಕೆ ಅಂತ. 2.5 ಲಕ್ಷ ಯಾಕೆ ಕೊಡ್ತೀರಾ? ನಿಮ್ಮ ಮಗು ಮೆರಿಟ್ ಇತ್ತು ಅಂತಂದರೆ ಕಡಿಮೆಗೆ ನಾನು ಸೀಟ್ ಕೊಡ್ತಾ ಇದ್ದೀನಿ KEಯಿಂದ. 45% ಅಷ್ಟು ನಮ್ಮ ಹತ್ರ ಸೀಟ್ ಇದೆ. ಹೋದ ವರ್ಷ ಸುಮಾರು 15,000 ಸೀಟೇ ನಮ್ಮಿಂದ ಖರ್ಚಾಗಿಲ್ಲ. ದಯಮಾಡಿ ಪೇರೆಂಟ್ಸು, ಇಲ್ಲ ನಿಮ್ಮ ಹತ್ರ ಸಿಕ್ಕಾಬಟ್ಟೆ ದುಡ್ಡಿದೆ, ಕೌನ್ಸಿಲಿಂಗ್ ಸಂಬಂಧ ಇಲ್ಲ, ದಯಮಾಡಿ ಹೋಗಿ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿ. ದುಡ್ಡಿಗೆ ಬೆಲೆ ಇದೆ, ಕಷ್ಟಪಟ್ಟು ದುಡ್ದಿದ್ದೀವಿ ನಾವು, ಮಗನಿಗೆ ಮೆರಿಟ್ ಸಹ ಇದೆ, ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಅಲ್ಲ ಸರ್, ನಮ್ಮದು ರ್ಯಾಂಕು 70,000 ಇದೆ,
ಸರ್ ನನ್ನ ರ್ಯಾಂಕು 1,00,000 ಇದೆ, ನನ್ನ ಮಗನಿಗೆ ಇಂಜಿನಿಯರಿಂಗೇ ಮಾಡಿಸ್ಬೇಕು ಅಂತ ಆಸೆ ಇದೆ, ನಮಗೆ ಸೀಟ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲಲ್ಲ ಸರ್, ನಾನು ಕಾದರೆ ಪದೇ ಪದೇ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಅಂತ ಕಾಲೇಜಿಂದ, ನಿಮ್ಮ ಸೀಟ್ ಖಾಲಿ ಆಗಿಬಿಡುತ್ತೆ ನೋಡಿ, ನಾವು ಜವಾಬ್ದಾರಿ ಅಲ್ಲ. ನೋಡಿ, ಅರ್ಥ ಮಾಡಿ, ಅವರು ಏನೇ ನಿಮಗೆ ಫೋನ್ ಮಾಡಿದರೂ ಸಹ ಅವರು ನಿಮಗೆ ಅಡ್ಮಿಷನ್ ಕೊಡ್ತಾ ಇರುವಂಥದ್ದು ಕೇವಲ 25%. ಅರ್ಥ ಮಾಡ್ಕೊಳ್ಳಿ. 45 ನಾವು ಅಲಾಟ್ ಮಾಡ್ತೀವಿ, 30% ಕಾಮೆಟ್ಗೆ ಅಲಾಟ್ ಮಾಡುತ್ತೆ, ಉಳಿದಿದ್ದು 25% ಅವ್ರು ಡೈರೆಕ್ಟ್ ಅಡ್ಮಿಷನ್ ಮಾಡ್ತಾ ಇದ್ದಾರೆ. 25% ಅಂದರೆ ಸೀಟ್ ಜಾಸ್ತಿನಾ, 45% ಸೀಟ್ ಜಾಸ್ತಿನಾ? ನಮ್ಮ ಸೀಟ್ ಜಾಸ್ತಿ ಇದೆ. ಹಾಗಾಗಿ ದಯಮಾಡಿ ತಮಗೆ ಪೇಷನ್ಸ್ ಇರಲಿ. ಆಮೇಲೆ ತಮಗೆಲ್ಲ ಗೊತ್ತಿದೆ, ನಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಕಾಮೆಟ್ಗೆದು ರಿಸಲ್ಟ್ ಕೊಡಬೇಕು ಅಂತಲೂ ನಮ್ಮದು ಒಮ್ಮತದ ಅಭಿಪ್ರಾಯದಲ್ಲಿ ತೀರ್ಮಾನ ಆಗಿದೆ. ಹಾಗಾಗಿ ನಾನು ಪೇರೆಂಟ್ಸಿಗೆ 50,000 ಇದೆ ಸರ್, 75,000 ಇದೆ ಸರ್, 1,00,000 ಇದೆ ಸರ್, ನನಗೆ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ದಯಮಾಡಿ KE ವೆಬ್ಸೈಟಲ್ಲಿ ಹೋಗಿ ಹೋದ ವರ್ಷದ್ದು ಅದರ ಹಿಂದಿನ ವರ್ಷದ್ದು ರ್ಯಾಂಕ್ಗಳ ಮಾಹಿತಿ ಇದೆ, ಕಾಲೇಜ್ ವೈಸು ಬ್ರ್ಯಾಂಚ್ ವೈಸು ಮಾಹಿತಿ ಇದೆ. ದಯಮಾಡಿ ತಾವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ನನ್ನ ಮಗಂಗೆ ಸಿಗುತ್ತಾ ಇಲ್ವಾ, ಎಂಥ ಕಾಲೇಜಲ್ಲಿ ಸಿಗುತ್ತೆ ಅಂತ. ಒಂದು. ಎರಡನೇದು, ತಾವು ಅಗ್ರಿಕಲ್ಚರ್ ಕಾಲೇಜು 100% ನಾವೇ ಅಲಾಟ್ ಮಾಡ್ತೀವಿ. ಯಾವುದು ಖಾಸಗಿ ಅಗ್ರಿಕಲ್ಚರ್ ಕಾಲೇಜ್ ಕಳೆದ 2 ವರ್ಷದಿಂದ ಒಂದು ಶುರುವಾಗಿದೆ, ಅದರಲ್ಲಿ ಮಾತ್ರ 50% ಮೆರಿಟೋರಿಯಸ್ ಸ್ಟೂಡೆಂಟಿಗೆ ನಮ್ಮಿಂದ. ಸರ್ಕಾರಿ ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು ತಮ್ಗೆ ಗೊತ್ತು ಸರ್ಕಾರದ ಮಾತ್ರ ಇದೆ ಅಂತ ಅಂದ್ಕೊಂಡು ನಾವೇನೇ 100% ಅಲಾಟ್ ಮಾಡ್ತೀವಿ. ನೀವು ಯಾಕೆ ಅಂಥದ್ದೆಲ್ಲ ಇತ್ತು ಅಂತಂದರೆ ಸುಮ್ಮನೆ ಆ ಕಡೆ ಈ ಕಡೆ ಗಡಿಬಿಡಿ ಮಾಡ್ಕೊಂಡು ನೀವು ಹೋಗಿ ಯಾರೋ ಹೇಳಿದರು ನಾವು ಸೇರಿಬಿಟ್ವಿ, ದುಡ್ಡು ಕೊಟ್ವಿ. ಇನ್ನು ಕೆಲವರು ಹೇಳ್ತಾರೆ ನೀವು ಅಡ್ಮಿಷನ್ ಆಗಿ ನಿಮಗೆ KEಯಿಂದ ಸೀಟ್ ಸಿಕ್ತು ಅಂತಂದರೆ ನಾವು ನಿಮಗೆ ರೀಫಂಡ್ ಮಾಡ್ತೀವಿ. ನಾವಂತೂ ಜವಾಬ್ದಾರಿ ತಗೊಳಲ್ಲ. ನಾವಂತೂ KEಗೆ ನಿಮಗೆ ಸೀಟ್ ಅಲಾಟ್ ಆದರೆ KEಗೆ ತಾವು ದುಡ್ಡು ಕಟ್ಟಬೇಕು, ಆಮೇಲೆ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋದಿರುತ್ತೆ. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದಕ್ಕೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ KE ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದಕ್ಕೆ ನನ್ನ ಒಂದು ಸಮರ್ಥನೆ ಏನು ಅಂತಂದರೆ, 45% ಇಂಜಿನಿಯರಿಂಗ್ ಕಾಲೇಜು ಸೀಟ್ಗಳನ್ನ ನಾವೇ ಅಲಾಟ್ ಮಾಡೋದ್ರಿಂದ ಹೈಯೆಸ್ಟು ಸೀಟು ನಮ್ಮ ಬಳಿ ಇದೆ. ತಾವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ, ನಿಮ್ಮ ಒಂದು ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮದು ರ್ಯಾಂಕ್ ಎಷ್ಟಿದೆ ಅಂತೇಳಿ. ನರ್ಸಿಂಗು ನಾವೇನೇ 20% ಸರ್ಕಾರಿ ಸೀಟ್ಗಳು ಖಾಸಗಿ ಕಾಲೇಜುಗಳಲ್ಲೆಲ್ಲ ನಾವು ಅಲಾಟ್ ಮಾಡ್ತೀವಿ. ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ 100%, ಖಾಸಗಿ ಕಾಲೇಜುಗಳ 60% ಸೀಟ್ ಸಹ ಹೈಯರ್ ಫೀಸಿಗೆ ನಾವು ಮಾಡ್ತಾ ಇರುವಂಥದ್ದಿದೆ. ಹಾಗಾಗಿ ತಾವು ದಯಮಾಡಿ, ಇನ್ನೇನು ತುಂಬ ದಿನ ಇಲ್ಲ, ನಾವೀಗಾಗಲೇ ಕೌನ್ಸಿಲಿಂಗ್ ಶುರು ಮಾಡಿಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮದು ರಿಸಲ್ಟ್ ಸಹ ಬರುತ್ತೆ, ಮಾಕ್ ರಿಸಲ್ಟ್ ಬರುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ ತಾವು ನಮ್ಮಲ್ಲಿ ಆಪ್ಷನ್ ಎಂಟ್ರಿ ಧೈರ್ಯವಾಗಿ ಮಾಡಿ, ತಾವು ನಮ್ಮಲ್ಲಿ ಸಿಕ್ಕಿಲ್ಲ, ತುಂಬ ದೂರದಲ್ಲಿದ್ದೀವಿ ಅಂತಂದರೆ ನೀವು ತೀರ್ಮಾನ ಮಾಡೋದಕ್ಕೆ ಅವಕಾಶಗಳಿದೆ. ಜೊತೆಗೆ ಆಪ್ಷನ್ ಎಂಟ್ರಿನಲ್ಲಿ ಪ್ರತಿ ಬಾರಿ ವಿದ್ಯಾರ್ಥಿಗಳು ಬಹಳಷ್ಟು ಸರ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಮೇಲೆ ಹಾಕಬೇಕಾ ಕೆಳಗೆ ಹಾಕಬೇಕಾ, ನನಗೆ ಸರ್ ಹೋದ ವರ್ಷದ್ದು ರ್ಯಾಂಕನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇಂಥ ಕಾಲೇಜಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಸಿಕ್ಕಿತ್ತು ಸರ್, ಹಾಗಾಗಿ ನಾನು ಈ ವರ್ಷ ಅದನ್ನು ಯಾವುದಕ್ಕೂ ಇರಲಿ ಅಂತ ನಾನು ಕೆಳಗಡೆ ಎಂಟ್ರಿ ಮಾಡಿ ಇಡ್ತಾ ಇದ್ದೀನಿ ಸರ್. ನೋ, ದಯಮಾಡಿ ನಮ್ಮ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಸೀಟ್ ಅಲಾಟ್ಮೆಂಟು ಅನ್ನೋದು ತಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮಗುಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತಿದೆ. ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂತಂದರೆ E&C, ಅದು ಸಿಕ್ಕಿಲ್ಲ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಮಾಡಿಸ್ಬೇಕು ಅಂತಿರುತ್ತೆ. ನೀವು ದಯಮಾಡಿ ಯಾವ ಟಾಪ್ ಕಾಲೇಜ್ಗಳು ತಾವು ಆಯ್ಕೆ ಮಾಡ್ಕೊಳ್ಳಿ, ಕಳೆದ ವರ್ಷದ ರ್ಯಾಂಕನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಈ ವರ್ಷ ನಿಮ್ಮ ಮಗು ರ್ಯಾಂಕ್ ಎಷ್ಟಿದೆ ಹೋಲಿಕೆ ಮಾಡಿ ನೋಡಿ. ಜೊತೆಗೆ ಟಾಪ್ ಕಾಲೇಜಲ್ಲಿ ಲಾಸ್ಟ್ ಇಯರಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಮಿಸ್ ಆಗಿದೆ ಅಂತಂದರೆ ದಯಮಾಡಿ ಅದು ಫಸ್ಟ್ ಎಂಟ್ರಿ ಮಾಡಿ, ಲಾಸ್ಟಿಗೆಲ್ಲ ಮಾಡೋದು. ನೀವು ಪ್ರಿಯಾರಿಟಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಅಂದ್ರೇನು, ನನಗಿದು ಫಸ್ಟು ಬೇಕು, ಅದು ಸಿಕ್ಕಿಲ್ಲ ಅಂದರೆ ಸೆಕೆಂಡು, ಅದು ಸಿಕ್ಕಿಲ್ಲ ಅಂದರೆ ಥರ್ಡು, ಅದು ಸಿಕ್ಕಿಲ್ಲ ಅಂದರೆ ಫೋರ್ತು, ಈ ಥರ ಕಂಪ್ಯೂಟರ್ ನೋಡುತ್ತೆ. ಫಸ್ಟು ನೀವು ಎಂಟ್ರಿ ಮಾಡ್ತಿದ್ದಂಗೆ ಏನು ನೋಡುತ್ತೆ, ಒಂದು ಉದಾಹರಣೆಗೆ ಒಂದು ತಾವು ಎಂಟ್ರಿ ಮಾಡಿರುವಂಥ ಕಾಲೇಜಲ್ಲಿ 100 ಇಂಜಿನಿಯರಿಂಗ್ ಸೀಟ್ ಇದೆ. ಆ 100 ಇಂಜಿನಿಯರಿಂಗ್ ಸೀಟಲ್ಲಿ 50 ಜನರಲ್ ಮೆರಿಟಿಗೆ ಹೋಗುತ್ತೆ. ಅದರಲ್ಲಿ ಏನು ಕನ್ನಡ ಮೀಡಿಯಂ ರೂರಲ್ ಬರುತ್ತೆ, 50 ಆರಿಜೆಂಟಲ್ ವರ್ಟಿಕಲ್ ರೋಸ್ಟರ್ ಬರುತ್ತೆ. ಉದಾಹರಣೆಗೆ ನಿಮಗೆ ಜನರಲ್ ಮೆರಿಟಿಂದು 50 ಸೀಟಿಗಂತೂ ತಾವು ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಾ. ಜೊತೆಗೆ ನೀವು ಉದಾಹರಣೆಗೆ 3B ವಿದ್ಯಾರ್ಥಿ ಅಂತ ಅಂದ್ಕೊಳ್ಳೋಣ, ನೀವು ಕನ್ನಡ ಮೀಡಿಯಮೂ ಇದೆ ಅಂತ ಅಂದ್ಕೊಳ್ಳೋಣ, ರೂರಲ್ಲೂ ಇದೆ ಅಂತ ಅಂದ್ಕೊಳ್ಳೋಣ. 3B ಸೀಟ್ಸು, ಕನ್ನಡ ಮೀಡಿಯಮ್ ರಿಸರ್ವ್ ಆಗಿರೋ ಸೀಟ್ಸು, ರೂರಲ್ದು ಸೀಟ್ಸು ಮತ್ತು ಜನರಲ್ ಮೆರಿಟಿನ ಎಲ್ಲ ಸೀಟ್ಸು, ಇಷ್ಟು ಸೀಟ್ಸು ಒಂದು ಕಾಲೇಜಲ್ಲಿ ಇರೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ. ನೀವು ಚಾಯ್ಸ್ ಫಸ್ಟ್ ಹಾಕಿದ್ದೀರಾ, ಆಪ್ಷನ್ ಫಸ್ಟ್ ಹಾಕಿದ್ದೀರಾ. ಉದಾಹರಣೆಗೆ ಅಲ್ಲಿಗೆ ಒಂದು 70 ಸೀಟಷ್ಟು ನೀವು ಎಲಿಜಿಬಲ್ ಇದ್ದೀರಾ. ಅಲ್ಲಿ ಒಂದು 100 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಆ ಕೋರ್ಸಿಗೆ.
ಕಂಪ್ಯೂಟರ್ ನೋಡುವಾಗ ಆ 100 ವಿದ್ಯಾರ್ಥಿಗಳಲ್ಲಿ ಅಂದರೆ 100 ವಿದ್ಯಾರ್ಥಿಗಳು ಯಾರು ನಿಮ್ಮ ಕಾಂಪಿಟೇಟರ್ಸು ಅಂದರೆ 3B ಇರುವಂಥವ್ರೆ, ನಿಮ್ಮ ಥರನೇ ಮೀಸಲಾತಿ ಇರುವಂತಹ 100 ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿ 70 ಸೀಟ್ ಇದೆ. ಕಂಪ್ಯೂಟರ್ ಏನು ನೋಡುತ್ತೆ, ಟಾಪ್ ಯಾರು 70 ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ನೀವು ಒಂದು ವೇಳೆ 70ರೊಳಗಿದ್ರಿ ಖಂಡಿತ ನಿಮಗೆ ಅದು ಅಲಾಟ್ ಆಗುತ್ತೆ. ಅದು ಅಲಾಟ್ ಆಗಿಲ್ಲ ಅಂತಂದರೆ ಸೆಕೆಂಡಿಗೆ ಬರುತ್ತೆ. ನೀವು ಸೆಕೆಂಡಲ್ಲಿ ಫಿಟ್ ಆಗ್ತೀರಾ, ಅಲ್ಲೂ ಸಿಕ್ಕಿಲ್ಲ, ಥರ್ಡು ಅಲ್ಲೂ ಸಿಕ್ಕಿಲ್ಲ, ಫೋರ್ತು, ಈ ರೀತಿ ಕಂಪ್ಯೂಟರ್ ಅಲಾಟ್ ಮಾಡುತ್ತೆ. ಸರ್ ಇಂಜಿನಿಯರಿಂಗ್ ಹೇಳಿದ್ರಿ ಸರ್, ಹಂಗಿದ್ರೆ ನನಗೆ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸೇ ಬೇಕು ಸರ್, ಅದು ಸಿಕ್ಕಿಲ್ಲ ಅಂತಂದರೆ ಸರ್ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್, ನಂದು ಅಗ್ರಿಕಲ್ಚರ್ ರ್ಯಾಂಕು ಇದೆ ಸರ್. ಅಗ್ರಿಕಲ್ಚರು ಸಿಕ್ಕಿಲ್ಲ ಅಂದರೆ ಸರ್ ನಾನು ವೆಟರ್ನರಿಗೆ ಹೋಗ್ತೀನಿ ಸರ್. ನಿಮ್ಮದು ಪ್ರಿಯಾರಿಟಿ ಕ್ಲಿಯರ್ ಇರಬೇಕು. ನೀವು ಫಸ್ಟು ಸಿಕ್ಕಿದ್ರೆ ಯಾವುದು ಹೋಗ್ತೀರಾ, ಮೇಲೆ ಹಾಕಿ. ಕಂಪ್ಯೂಟರ್ ಸೈನ್ಸ್ ಸರ್ ಅದು ಬಿಟ್ಟು ನನಗೆ ಬೇರೆ ಯಾವ ಇಂಜಿನಿಯರಿಂಗು ಬೇಡ, ಬಿಟ್ಬಿಡಿ, ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಅದು ಸರ್ ಟಾಪ್ 10 ಕಾಲೇಜಲ್ಲಿ ಮಾತ್ರ ಬೇಕು. ಓಕೆ, ಟಾಪ್ 10 ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಹಾಕ್ತೀರಾ. ಸರ್ ಕಂಪ್ಯೂಟರ್ ಸೈನ್ಸ್ ಟಾಪ್ 10 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂದರೆ ನಾನು ಅಗ್ರಿಕಲ್ಚರಿಗೆ ಹೋಗ್ತೀನಿ ಸರ್. ಓಕೆ, ಅಗ್ರಿಕಲ್ಚರಲ್ಲಿ ಸರ್ ಕರ್ನಾಟಕದಲ್ಲಿರೋ ಎಲ್ಲ ಕಾಲೇಜಿಗೆ ಹೋಗಲ್ಲ ಸರ್, ನಾನು ಬೆಂಗಳೂರಲ್ಲಿರೋ ಕಾಲೇಜಿಗೆ ಮಾತ್ರ ಹೋಗ್ತೀನಿ. ಆಯಿತು, 10 ಟಾಪ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆಯಿತು. ನೆಕ್ಸ್ಟ್ ಅಗ್ರಿಕಲ್ಚರ್ ಹಾಕಿ. ಅದು ಸಿಕ್ಕಿಲ್ಲ ಅಂದರೆ ವೆಟರ್ನರಿ, ಓಕೆ ಅದಕ್ಕೆ ಹಾಕಿ. ಈ ಥರ ನೀವು ನಿಮ್ಮ ಪ್ರಿಯಾರಿಟಿ ಹಾಕಿದರೆ ಕಂಪ್ಯೂಟರ್ ಅಲಾಟ್ ಮಾಡುವಾಗ ನಿಮಗೆ ಬೆಸ್ಟ್ ಯಾವುದಿದೆ ಅದನ್ನು ಅಲಾಟ್ ಮಾಡುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಮಾಡ್ಕೊಂಡು ತಾವು ಈ ಹೋಮ್ವರ್ಕ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ದಯಮಾಡಿ. ತಾವು ಕಳೆದ ವರ್ಷದ ರ್ಯಾಂಕನ್ನು ಆಧರಿಸಿ ತಾವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ, ಬಿಳಿ ಹಾಳೆ ಮೇಲೆ ಎಲ್ಲ ಪ್ರಿಯಾರಿಟಿ ಬರ್ಕೊಳ್ಳಿ. ಆಮೇಲೆ ಲಾಗಿನ್ ಓಪನ್ ಮಾಡ್ಕೊಂಡ್ಬಿಟ್ಟು 10 ನಿಮಿಷದ ಕೆಲಸ ಓಪನ್ ಮಾಡಿ ಸಬ್ಮಿಟ್ ಮಾಡಿ ಒಂದು ಪ್ರಿಂಟೌಟನ್ನು ತೆಗೆದಿಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡುವಂತಹ ಪ್ರಕ್ರಿಯೆ ಮುಗಿಯುತ್ತೆ. ಈ ಥರ ಒಂದು ಸಿಸ್ಟಮೆಟಿಕ್ ಮಾಡ್ತು ಅಂತಂದರೆ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕಾಲೇಜು ಕೋರ್ಸು ಸಿಗುವಂಥ ಅವಕಾಶಗಳು ನಮ್ಮಲ್ಲಿದೆ ಅನ್ನುವಂಥದ್ದು ನನ್ನ ಒಂದು ಮಾಹಿತಿ. ತಮಗೆ ಪ್ರಾಧಿಕಾರದ ಒಂದು ಮುಖ್ಯಸ್ಥನಾಗಿ ವಿದ್ಯಾರ್ಥಿಗಳು ನಮ್ಮ ಮೂಲಕ ಭಾಗವಹಿಸಿ ನಾವು ತುಂಬ ಪಾರದರ್ಶಕವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮ್ಮೆಲ್ಲರಿಗೆ.